ಇನ್ನು ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರದ ಬಗ್ಗೆ ಗೊತ್ತಿಲ್ಲ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಅನ್ನೋದಾಗಿ ಹೇಳಿದ್ದಾರೆ. ಆದರೆ ತೆಲಂಗಾಣದಲ್ಲಿ ಯಾವ ಆಧಾರದ ಮೇಲೆ ಆಗಿದೆ ಅನ್ನೋದು ಗೊತ್ತಿಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಬನ್ನಿ ಅವ್ರೇನ್ ಮಾತನಾಡಿದ್ದಾರೆ ನೋಡೋಣ. ಅಲ್ಲಿ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದರೆ ಕಾನೂನು ಎಲ್ರಿಗೂ ಒಂದಿರಬೇಕು, ಯಾರು ಮೇಲೆ ಯಾರು ಕೆಳಗಡೆ ಅಂತ ಇರಬಾರ್ದು. ಮತ್ತು ಅಲ್ಲಿ ಯಾವ ಆಧಾರದ ಮೇಲೆ ತೆಲಂಗಾಣದಲ್ಲಿ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ಅದು ನಾನು ಪೂರ್ತಿಯಾಗಿ ನೋಡೋಕ್ಕೂ ಹೋಗಿಲ್ಲ. ಆದರೆ ಯಾರ್ದೋ ಒಂದು ಕಂಪ್ಲೇಂಟ್ ಮೇಲೆ ಪೊಲೀಸರು ಕ್ರಮ ತಗೊಂಡಿದ್ದಾರೆ. ಅದರ ಪ್ರಕಾರ ಅವ್ರಿಗೆ ಬೇಲು ಕೂಡ ಸಿಕ್ಕಿದೆ, ಅವರು ಹೊರಗೆ ಬಂದಿದ್ದಾರೆ. ಆದರೆ ಆ ವಿಚಾರಣೆ ನನಗೆ ಪೂರ್ತಿ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನು ಬೇರೆ ಹೆಚ್ಚಾಗಿ ಹೇಳಕ್ಕೆ ಬರೋದಿಲ್ಲ. ಅಲ್ಲಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಮಂಗಳ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಗಳ, ಒಂದ್ ಕಡೆಯಲ್ಲಿ ಹೌದು, ಕಾನೂನು ಪ್ರಕಾರವಾಗಿ ಅವ್ರೇನು ಫೇಸ್ ಮಾಡಬೇಕಾಗಿ ಬಂತು ಅದನ್ನ ಫೇಸ್ ಮಾಡಿದ್ದಾರೆ, ಅದರ ಪ್ರಕ್ರಿಯೆಗಳು ನಡೀತಾ ಇದೆ, ವಿಚಾರಣೆಗಳು ನಡೀತಾ ಇದೆ. ಇದೀಗ ರೇವತಿ ಅವರ ಕುಟುಂಬದ ಜೊತೆ ನಿಲ್ಲುವಂತ ನಿಟ್ಟಿನಲ್ಲಿ ಅಲ್ಲು ಅರ್ಜುನ್ ಅವರು ಏನ್ ಕ್ರಮ ತೆಗೆದುಕೊಳ್ತಾ ಇದ್ದಾರೆ, ಕುಟುಂಬ ಈ ಬಗ್ಗೆ ಏನ್ ಚರ್ಚೆ ಮಾಡ್ತಾ ಇದೆ, ಏನಾದ್ರೂ ಇನ್ಸೈಡ್ ಡೀಟೇಲ್ಸ್ ಗಳು ಸಿಗ್ತಾ ಇದೆಯಾ ಮಂಗಳ? ಅಫ್ಕೋರ್ಸ್ ಚೈತ್ರ, ಅಂದರೆ ಈಗ ಆಲ್ರೆಡಿ ಅಲ್ಲು ಅರ್ಜುನ್ ಅವರು ಮನೆಗೆ ಬಂದಿರುವಂಥದ್ದು ಚಂಚಲಗೂಡಿನ ಜೈಲಿನಿಂದ ರಿಲೀಸ್ ಆಗಿ. ಸೊ ಈಗ ಆಲ್ರೆಡಿ ಅವರ ಮನೆಗೆ ಸಾಕಷ್ಟು ಜನ ಸಿನಿಮಾ ಗಣ್ಯರು ಬರ್ತಿರೋವಂಥದ್ದು. ಅಂದರೆ ಲೈಕ್ ಪುಷ್ಪ ಡೈರೆಕ್ಟರ್ ಸುಕುಮಾರ್ ಅವರಾಗಿರ್ಬೋದು, ಜೊತೆಗೆ ಕೊರಟಾಲ ಶಿವ, ಜೊತೆಗೆ ವಿಜಯ್ ದೇವರಕೊಂಡ ಮತ್ತು ಅವರ ತಮ್ಮ ವಿಜಯ್ ಅವರಾಗಿರ್ಬೋದು, ಸಾಕಷ್ಟು ಜನ, ಆನಂದ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಏನು ಅಲ್ಲು ಅರ್ಜುನ್ ಅವ್ರನ್ನ ಬಂದು ಫಸ್ಟು ನೋಡಿಕೊಂಡು ಅವರಿಂದ ಒಂದು ರೀತಿ ಅವರಿಗೆ ಏನೂ ಆಗೋದಿಲ್ಲ ಅನ್ನೋ ಒಂದು ಅವರಿಗೆ ಅವ್ರ ಜೊತೆ ನಿಲ್ತಿರೋವಂಥದ್ದು ಎಲ್ಲರೂ ಕೂಡ. ಜೊತೆಗೆ ಚಿರಂಜೀವಿ ಮತ್ತು ಅಲ್ಲು ಅರ್ಜುನ್ ಅವರ ಅತ್ತೆ ಅಂದರೆ ಚಿರಂಜೀವಿ ವೈಫ್ ಸುರೇಖಾ ಅವರು ಕೂಡ ಬಂದು ಎಲ್ಲರೂ ಒಂದು ರೀತಿ ಎಮೋಷನಲ್ ಆಗ್ತಿದ್ದಾರೆ. ಏನು ಅಲ್ಲು ಅರ್ಜುನ್ಗೆ ಒಂದು ರೀತಿ ಸಮಾಧಾನವನ್ನು ಎಲ್ಲರೂ ಸೇರಿಕೊಂಡು ಮಾಡ್ತಿರೋವಂಥದ್ದು ಸದ್ಯಕ್ಕೆ. ಆದರೆ ಅದ್ರ ಜೊತೆಗೆ ಅಂದರೆ ರೇವತಿ ಅವರ ಫ್ಯಾಮಿಲಿ ಜೊತೆ ಯಾವ ರೀತಿ ನಾವು ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಕೂಡ ಅಲ್ಲು ಅರ್ಜುನ್ ಅವರು ಚರ್ಚೆ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಅವರು ಆ ಇನ್ಸಿಡೆಂಟ್ ಏನಾಯಿತು, ಡಿಸೆಂಬರ್ 4ರಂದು ಇನ್ಸಿಡೆಂಟ್ ಆದರೆ ಆಲ್ರೆಡಿ ಅದಾದ 2 ದಿನಕ್ಕೆ ಅಲ್ಲು ಅರ್ಜುನ್ ಅವರು ವಿಷಯ ತಿಳಿದು ಅವರಿಗೆ 25 ಲಕ್ಷ ಕೊಡ್ತೀನಿ, ಅವರ ಜೊತೆ ಇರ್ತೀನಿ, ಅವರ ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಎಲ್ಲ ಇರುತ್ತೆ ಅದನ್ನು ನಾನು ನೋಡ್ಕೊಳ್ತೀನಿ ಅಂತ ಆವಾಗಲೇ ಹೇಳಿದರು. ಆದರೆ ಈ ರೀತಿ ಇನ್ಸಿಡೆಂಟ್ ಆದಮೇಲೆ ನಿನ್ನೆ ರೇವತಿ ಅವರ ಹಸ್ಬೆಂಡ್ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ. ಅವ್ರೇನು ಹೇಳೋದು ಅಂತಂದರೆ, ನನಗೆ ಅಲ್ಲು ಅರ್ಜುನ್ ಅವರಿಂದ ಇದು ಆಗಿದೆ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ, ನಾನು ಆ ಥರ ಹೇಳೋದು ಇಲ್ಲ, ನನಗೆ ಈ ಥರ ಅಲ್ಲು ಅರ್ಜುನ್ ಅವರನ್ನು ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ನಾನು ಜಸ್ಟ್ FIR ದಾಖಲು ಮಾಡಿದ್ದೀನಿ ಅಷ್ಟೇ, ನಾನು ಈ ಕೇಸ್ನ ವಿತ್ಡ್ರಾ ಮಾಡ್ಕೊಳ್ತೀನಿ, ಇದರಿಂದ ಅಲ್ಲು ಅರ್ಜುನ್ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಮಾತನ್ನ ಅವರ ಹಸ್ಬೆಂಡ್ ಕೂಡ ಹೇಳಿದ್ರು. ಯಾರೋ ಕಾಲ್ ತುಳಿತಕ್ಕೆ ಒಳಗಾದ ಮಹಿಳಾ ಇದಾರಲ್ಲ, ಅವರ ಹಸ್ಬೆಂಡ್ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ರು, ನಾನು ಕೇಸ್ನ ವಿತ್ಡ್ರಾ ಮಾಡ್ಕೊಳ್ತೀನಿ ಅಂತ. ಅದರಂತೆ ಈಗ ಅಲ್ಲು ಅರ್ಜುನ್ ಅವರು ಕೂಡ ನಮಗೆ ಈ ರೀತಿ ಇನ್ಸಿಡೆಂಟ್ ಆಗುತ್ತೆ, ನಾನು ಥಿಯೇಟರ್ಗೆ ಹೋಗೋದ್ರಿಂದ ನನಗೆ ಗೊತ್ತಿರಲಿಲ್ಲ, ಯಾಕಂದರೆ ನಾನು 20 ವರ್ಷದಿಂದ ಆ ಥಿಯೇಟರ್ಗೆ ಹೋಗಿ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ, ಇದು ನನ್ನ ಕಂಟ್ರೋಲಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ನನಗೂ ಗೊತ್ತಿಲ್ಲ ಹೊರಗಡೆ ಏನಾಗ್ತಿದೆ. ನಾನು ಅಂದರೆ ಅವರು ಥಿಯೇಟರ್ ಒಳಗಡೆ ಹೋಗ್ತಿರ್ಬೇಕಿದ್ರೆ ಈ ಇನ್ಸಿಡೆಂಟ್ ನಡೆಯೋದು. ಸೊ ಒಳಗಡೆ ಹೋದ್ಮೇಲೆ ಅವರಿಗೆ ಈ ಥರ ಕಾಲ್ ತುಳಿತಕ್ಕೆ ಒಳಗಾಗಿದ್ದಾರೆ ಮಗ ಮತ್ತು ತಾಯಿ ಅಂತ ಹೇಳ್ಬಿಟ್ಟು ಗೊತ್ತಾಗಿಲ್ಲ. ಸೊ ಹೀಗಾಗಿ ಅಚಾನಕ್ ಆಗಿರೋದು, ಆಕಸ್ಮಿಕವಾಗಿ ಈ ಥರ ಆಗಿರೋವಂಥದ್ದು ಅನ್ಫಾರ್ಚುನೇಟು. ನಾನು ಅವ್ರ ಫ್ಯಾಮಿಲಿ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿಗೂ ಕೂಡ ಒಂದು ಕ್ಷಮೆಯನ್ನು ಕೇಳಿರುವಂಥದ್ದು, ಜೊತೆಗೆ ಅವ್ರ ಫ್ಯಾಮಿಲಿ ಜೊತೆ ನಿಲ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿರುವಂಥದ್ದು ಚೈತ್ರ. ಜೊತೆಗೆ ಇನ್ನೂ ಏನಂತಂದರೆ, ಅವರ ಮಕ್ಕಳೇನಿದ್ದಾರೆ, 2 ಮಕ್ಕಳು, ಅವರ ವಿದ್ಯಾಭ್ಯಾಸ ಆಗಿರ್ಬೋದು, ಅವ್ರಿಗೆ ಇನ್ನೂ ಏನಾದರೂ ಬೇರೆ ಸಹಾಯ ಬೇಕು ಅಂದರೆ ನಾನು ಅವ್ರ ಜೊತೆ ನಿಲ್ತೀನಿ ಅಂತ ಹೇಳಿರುವಂಥದ್ದು. ಸೆಕೆಂಡ್ ಟೈಮ್ ಕೂಡ ಅಲ್ಲು ಅರ್ಜುನ್ ಅವರು ಮೀಡಿಯಾಗಳ ಮುಂದೆ ರಿಯಾಕ್ಟ್ ಮಾಡಿ ಇದನ್ನೇ ಹೇಳಿರುವಂಥದ್ದು. ಜೊತೆಗೆ ಯಾರೆಲ್ಲ ಅವ್ರ ಜೊತೆ ನಿಂತಿದ್ರು ಈ ಸಂದರ್ಭದಲ್ಲಿ ನಿನ್ನೆಯಿಂದ ಅವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳಿದ್ದಾರೆ. ಮೀಡಿಯಾಗೆ, ಜೊತೆಗೆ ಆಪ್ತರಿಗೆ ಮತ್ತು ಕುಟುಂಬಸ್ಥರಿಗೆ ಎಲ್ಲರೂ ಕೂಡ ಧನ್ಯವಾದ ತಿಳಿಸಿದ್ದು. ಜೊತೆಗೆ ಮೀಡಿಯಾ ಪ್ರಶ್ನೆ ಮಾಡುತ್ತೆ, ನೀವು ಟಾರ್ಗೆಟ್ ಆದ್ರಾ ಅಂತ ಹೇಳ್ಬಿಟ್ಟು, ಆಗ ಅಲ್ಲು ಅರ್ಜುನ್ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ, ನಾನು ಈ ಸಂದರ್ಭದಲ್ಲಿ ಯಾವುದ್ರ ಬಗ್ಗೆನೂ ನಾನು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ, ಕಾನೂನು ಅಡಿಯಲ್ಲಿ ಕಾನೂನು ಪ್ರಕಾರ ಕಾನೂನಿಗೆ ನಾನು ಗೌರವಿಸ್ತೀನಿ, ಸೊ ಹೀಗಾಗಿ ನಾನು ರಿಯಾಕ್ಟ್ ಮಾಡೋದಿಲ್ಲ, ಕಾನೂನು ಪ್ರಕ್ರಿಯೆಯಲ್ಲಿ ಯಾವೆಲ್ಲ ಕ್ರಮಗಳು ಕೈಗೊಳ್ತಾರೋ ಕೈಗೊಳ್ಳಿ, ನಾನು ಅದಕ್ಕೆ ನಾನು ಸ್ಪಂದಿಸ್ತೀನಿ ಅನ್ನೋ ಒಂದು ಮಾತನ್ನ ಹೇಳೋ ಮೂಲಕ ಅರ್ಜುನ್ ಅವರು ತಮ್ಮ ಮಾತನ್ನ ಮುಗಿಸಿದ್ದಾರೆ. ಚೈತ್ರ, ಎಸ್, ಥ್ಯಾಂಕ್ ಯು ಮಂಗಳ ಡೀಟೇಲ್ಸ್ಗಾಗಿ. ನೋಡಿ, ಇದೀಗ ಸಿನಿಮಾದ ಸೋಲು ಗೆಲುವು ಅಂತ ಬಂದಾಗ ಅದು ಕೇವಲ ಅಲ್ಲು ಅರ್ಜುನ್ ಅವರಿಗೆ ಮಾತ್ರನೇ ಸೀಮಿತ ಆಗಿರುತ್ತೆ. ಬಟ್ ನಿನ್ನೆಯ ಘಟನೆ ಹಾಗಾಗಿಲ್ಲ, ಇಡೀ ಕುಟುಂಬವೇ ಕಂಗಾಲಾಗೋ ರೀತಿ ಮಾಡ್ತು. ಒಂದ್ ರೀತಿಯಾಗಿ ಇವತ್ತಿನ ದಿನ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆ ಕುಟುಂಬಕ್ಕೆ ಸಿಕ್ಕಿದೆ. ಇವಾಗ ಗಣ್ಯಾತಿ ಗಣ್ಯರು ಬಂದು ಅವರನ್ನ ಭೇಟಿಯಾಗಿ ಧೈರ್ಯ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ.